ಶ್ರೀಗುರುಭ್ಯೋ ನಮಃ ಹರಿ ಓಂ. ಗಣಾನಾನ್ತ್ವ ಗಣಪತಿಗುಂ ಭವಾಮಹೇ ಕವಿಂ ಕವೀನಾನುಪವಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟೃಣ್ವನ್ನೋ ತಪಸ್ಸೇಧ ಸಾಧನಂ. ಮಹಾಗಣಾಧಿಪತಯೇ ನಮಃ. ಗಣಪತಿನ ಪ್ರಾರ್ಥನೆ ಮಾಡ್ತಾ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಇವತ್ತಿನ ದಿವಸ ನವರಾತ್ರಿಯ ವಿಶೇಷಗಳಿಗೋಸ್ಕರ ನವರಾತ್ರಿಯಲ್ಲಿ ನಡೀತಿರ್ತಕ್ಕಂತಹ ಒಂದೊಂದು ದಿನದ ಪೂಜೆಯು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನವರಾತ್ರಿ ವೈಭೋಗ ಅಂದ್ರೆ ಅಷ್ಟು ವಿಶೇಷವಾದ್ದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ನವರಾತ್ರಿ ಉತ್ಸವ, ನವರಾತ್ರಿ ವೈಭೋಗ. ಇವತ್ತಿನ ದಿವಸ ನಮ್ಮ ಆಶ್ರಮಕ್ಕೆ ಅಂದ್ರೆ ಮಹರ್ಷಿ ಮಂದಿರಕ್ಕೆ ಪುಟ್ಟ ಪುಟಾಣಿ ಮಕ್ಕಳು ಬರ್ತಿದ್ದಾರೆ. ಆ ಮಕ್ಕಳನ್ನ ಬರ್ಮಾಡ್ಕೊಳ್ಳೋದಕ್ಕೋಸ್ಕರ, ಯಾಕೆಂದ್ರೆ ಮಕ್ಕಳು ಅಂದ್ರೆ ದೇವರ ಸಮಾನ ಅಲ್ವಾ, ಆ ಪುಟ್ಟ ಮಕ್ಕಳನ್ನ ಬರ್ಮಾಡ್ಕೊಳ್ಳುವಂತಹದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಹೇಳೋದು ಮಕ್ಕಳಿರಲವ ಮನೆ ತುಂಬ ಅಂತ. ಮಕ್ಕಳಿರಲವ ಮನೆ ತುಂಬ ಅದು ಹಿಂದಾಗಿತ್ತು. ಇವತ್ತು ಮಕ್ಕಳಿರಲವ ಒಬ್ಬಳಾಗಿದ್ರೆ ಸಾಕು ಅಂತ. ಆ ಒಬ್ಬಳು ತಾಯಿ ಮಹಾಲಕ್ಷ್ಮಿ ಆಗಿರಲಿ. ಅಂತಹ ಪುಟ್ಟ ಪುಟಾಣಿ ಮಕ್ಕಳನ್ನ ಈ ಒಂದು ನವರಾತ್ರಿ ವಿಶೇಷಕ್ಕೋಸ್ಕರ ತಾಯಿ ಶಾರದೆಯ ಉಪಾಸನೆ ಮಾಡ್ಲಿಕ್ಕೋಸ್ಕರ ಪ್ರತಿಯೊಬ್ಬರಿಗೂ ವಿದ್ಯೆ, ಜ್ಞಾನ ಎಲ್ಲವೂ ಬೇಕಾಗಿದೆ. ಹಾಗಾಗಿ ಇವತ್ತು ನಮ್ಮ ಈ ಆಶ್ರಮಕ್ಕೆ ಅಂದ್ರೆ ಮಹರ್ಷಿ ಮಂದಿರಕ್ಕೆ ಪಕ್ಕದ ರಾಜ್ಯದಲ್ಲಿರ್ತಕ್ಕಂತಹ ಕದರಿ ಶ್ರೀ ಲಕ್ಷ್ಮೀ ನರಸಿಂಹ, ಕದರಿ ಲಕ್ಷ್ಮೀ ನರಸಿಂಹ ಯಾರಿಗೂ ಗೊತ್ತಿಲ್ಲ, ಸಾಕಷ್ಟು ಜನದ ಮನೆ ದೇವರಾಗಿರ್ತಕ್ಕಂತಹದ್ದು. ಅಂತಹ ಆಸ್ಥಾನದಲ್ಲಿ ಪ್ರತಿನಿತ್ಯ ತಮ್ಮ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರತಕ್ಕಂತಹ ಈ ನಮ್ಮ ಆತ್ಮೀಯರಿದ್ದಾರೆ. ಇವರೆಲ್ಲರೂ ಸಹಿತ ಕದರಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಒಳ್ಳೆ ಘನ ವಿದ್ವಾಂಸರು ಪ್ರತಿನಿತ್ಯ ಸ್ವಾಮಿಯವರ ಸೇವೆಯಲ್ಲಿ ಪಾಲ್ಗೊಳ್ತಿರ್ತಾರೆ. ಅಂತಹದ್ದು ನಮ್ಮ ಅದೃಷ್ಟ. ಇವತ್ತು ನಮ್ಮ ಆಶ್ರಮಕ್ಕೆ ಇಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾವಂತರು ಬಂದಿದ್ದಾರೆ. ನನ್ನ ಆತ್ಮೀಯರಾದಂತಹ ನಾಗರಾಜರವರು ಹಾಗೂ ಸಾಕಷ್ಟು ಜನ ಎಲ್ಲ ನನ್ನ ಅಣ್ಣ ತಮ್ಮಂದರು ಬಂದಿರೋದು ಇವತ್ತು ಬಹಳ ಅದೃಷ್ಟವೇ ಸರಿ. ಹಾಗಾಗಿ ಪುಟ್ಟ ಮಕ್ಕಳು ಬರುವ ಮುನ್ನ ಒಂದು ಮಂಗಳವಾದ್ಯವನ್ನು ನುಡಿಸಿ ಗಣಪತಿ ಪ್ರಾರ್ಥನೆಯೊಂದಿಗೆ ಮಕ್ಕಳು ಇನ್ನೇನು ಆಗಮಿಸ್ತಾರೆ, ಈಗಲೂ ಹೋಗ್ಲೋ ಮಕ್ಕಳು ಬರ್ತಾರೆ. ಆ ಮಕ್ಕಳಿಗೋಸ್ಕರನೇ ಆಶ್ರಮದಿಂದ ಹೊರಗಡೆ ಬಂದು ನಾನು ಕಾತುರದಿಂದ ಕಾಯ್ತಿದ್ದೇನೆ. ಯಾಕೆಂದ್ರೆ ಆ ಪುಟ್ಟ ಮಕ್ಕಳು ಬರ್ಮಾಡ್ಕೊಳ್ಳೋದೇ ಒಂದು ಸಂತೋಷ. ಸುಂದರಿ ಹೃದಯ ದೇವಿ, ಶಿರೋದೇವಿ, ಶಿಖಾದೇವಿ, ಕವಚ ದೇವಿ, ನೇತ್ರದೇವಿ, ಅಸ್ತ್ರದೇವಿ, ಕಾಮೇಶ್ವರಿ, ಭಗಮಾಲಿನಿ, ನಿತ್ಯ ಕ್ಲಿನ್ನೆ, ಮೇರುಂಡೆ, ವನ್ಹಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ ತ್ವರಿತೆ. पताके विजये सर्वमंगले, ज्वालामालिनी चित्रे महानित्य, परमेश्वर परमेश्वरी मित्रे समये, षष्ठी समये, पुण्डे समये, चर्यानाथमये. अगस्त्यमयी, कालतापनमयी, धर्माचार्यमयी, मुक्तकेलीश्वरमयी, दीपकलानाथमयी, विष्णुदेवमयी, प्रभाकरदेवमयी, तेजोदेवमयी, मनोजदेवमयी. ನವರಾತ್ರಿಯ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ನವರಾತ್ರಿ ಅಂದ್ರೆ ನವದುರ್ಗೆಯರನ್ನ ಆರಾಧನೆ ಮಾಡತಕ್ಕಂಥ ದಿನ. ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ಜಾತವೇದಸೇ ಸುಲಭ ಸೋಮರಾತೀಯೇತೋ ನಿದಹಾತಿ ವೇದಾಹ ಸನಪರ್ಷತದ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ. ಈ ಪ್ರಕಾರವಾಗಿ ದೇವಿನ ಪ್ರಾರ್ಥನೆ ಮಾಡೋಣ, ನವದುರ್ಗೆಯರನ್ನ ಆರಾಧನೆ ಮಾಡೋಣ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರ ಆಸೆ ಏನಪ್ಪಾ ಅಂದ್ರೆ ಒಳ್ಳೆ ವಿದ್ಯಾವಂತರಾಗಬೇಕು, ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು.
ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಧರ್ಮದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪುಟ್ಟ ಪುಟಾಣಿ ಮಕ್ಕಳು ಸಹಿತ ಒಳ್ಳೆ ಜ್ಞಾನವಂತರಾಗಬೇಕು ಎಂಬತಕ್ಕಂತಹದ್ದು ಪ್ರತಿಯೊಬ್ಬರ ಚಿಂತನೆ. ಆ ಚಿಂತನೆಗೆ ತಾಯಿ ಶಾರದೆಯನ್ನು ಆರಾಧನೆ ಮಾಡೋಣ. ಶಾರದೆಯ ಆರಾಧನೆಗಾಗಿ, ಪ್ರತಿನಿತ್ಯದ ವಿಶೇಷವಾಗಿರ್ತಕ್ಕಂತಹ ನವದುರ್ಗೆಯರ ಆರಾಧನೆಗಾಗಿ ನವರಾತ್ರಿಯ ವಿಶೇಷವಾದಂಥ ಉತ್ಸವವನ್ನು ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಈ ಉತ್ಸವಕ್ಕೆ ಈಗಾಗಲೇ ಪುಟ್ಟ ಪುಟಾಣಿ ಮಕ್ಕಳು ಸಾಕಷ್ಟು ಜನ ಬಂದಿದ್ದಾರೆ. ಬರೀ ಮಕ್ಕಳು ಮಾತ್ರ ಅಲ್ಲ, ಘನ ವಿದ್ವಾಂಸರು ಬಂದಿದ್ದಾರೆ. ಜೊತೆಗೆ ದಂಪತಿಗಳಿಂದ ಹಿಡಿದು ಕುಮಾರಿಯರವರೆಗೂ ಪ್ರತಿಯೊಬ್ಬರು ಸಹಿತ ನವರಾತ್ರಿ ವೈಭೋಗದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಬಂದಿದ್ದಾರೆ. ಇಂತಹ ಮಕ್ಕಳಿಗೂ ಒಂದು ವಿಶೇಷತೆ ಇದೆ. ಜೊತೆಗೆ ಪ್ರತಿಯೊಬ್ಬರು ಕಲಿತಷ್ಟು ಕಲಿಬೇಕಾಗಿದೆ. ಆ ಕಲೀಲಿಕ್ಕೆ ಬೇಕಾಗಿರೋ ಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ವಾಸ್ತುಗೃಹದಲ್ಲಿ, ವಾಸ್ತುಗೃಹ ಮನೆ ಅಥವಾ ಆಶ್ರಮ ಅಥವಾ ಯಾವುದೇ ಒಂದು ಸಾನ್ನಿಧ್ಯ ಆದರೂ, ಒಂದು ದೇವಾಲಯ ಆದರೆ ದೇವಾಲಯದಲ್ಲಿ ಒಂದು ಕಲ್ಯಾಣಿ ಇರಬೇಕು. ನದಿ ತೀರಕ್ಕೆ, ಸಮುದ್ರಕ್ಕೆ ಯಾಕಿಷ್ಟೊಂದು ಮಹತ್ವ ಅಂದರೆ ಜಲಕ್ಕೆ ಅಂತಹ ಶಕ್ತಿ ಇದೆ. ಅದಕ್ಕಾಗಿ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಈ ಪುಟ್ಟ ಬಾವಿಯಲ್ಲಿ ವಿಶೇಷವಾಗಿ ಗಂಗಾಜಲವನ್ನು ತೆಗೆದುಕೊಂಡು ಈ ಸಂಕಲ್ಪಕ್ಕೆ ಸಾಕಷ್ಟು ಜನ ವೇದ ಪಂಡಿತರು ಬಂದಿದ್ದಾರೆ. ಹಾಗೆ ಪುಟ್ಟ ಪುಟಾಣಿ ಮಕ್ಕಳು ಬಂದಿದ್ದಾರೆ. ಜೊತೆಗೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಹಾಗೆ ಸಪ್ತಮಾತ್ರಿಕೆ ಇರ್ತಾರೆ, ಏನೊಂದು ದೇವಿನ ನಾವು ಆರಾಧನೆ ಮಾಡ್ತೀವಿ ಅಂತಹ ಪುಟ್ಟ ಪುಟಾಣಿ ಮಕ್ಕಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಗಂಗಾ ಪೂಜೆ ಮಾಡ್ತಕ್ಕಂಥದ್ದು, ಗಂಗೆ ಆರಾಧನೆ ಮಾಡ್ತಕ್ಕಂಥದ್ದು. ಗಂಗೆ ಚೀಮರಿ ಚೀವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಶುದ್ಧ ಜಲದಿಂದ ಕಲಶ ಸ್ಥಾಪನೆ ಮಾಡ್ತಕ್ಕಂಥದ್ದು. ಕಲಶ ಸ್ಥಾಪನೆ ಪ್ರಾರಂಭ ಮಾಡಿ ಅನಂತರ ದೇವಿಯ ಉಪಾಸನೆ, ಹೋಮ ಹವನಾದಿಗಳು, ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿ ನಡೆಯುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಹಾಗೂ ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರುಗಳಿಗೂ ಹಾಗೂ ಸಾಕಷ್ಟು ಜನ ಋತ್ವಿಜರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಗಣ ಪಂಡಿತರು ಬಂದಿದ್ದಾರೆ. ಎಲ್ಲರಿಗೂ ಸಹಿತ ಶುಭವನ್ನು ಕೋರ್ತಾ ನವರಾತ್ರಿ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಬನ್ನಿ ಗಂಗಾ ಪೂಜೆಯನ್ನು ಮಾಡೋಣ.
लोकदा इमं मे गङ्गे यमुने सरस्वती स्तोमकं ददता परस्त्रिया असिद्धिया परत्वरे वितस्तया क्षीगे विमुक्त्यानुगोमया प्रत्यङ्गभक्त्यङ्गावे प्राप्तपदोद्भदायता तदोरार्तिरदाय तदस्तभुर्णार्णवः समुद्रादरिणमादरिसंवत्सरो अदायता अहोरात्राणि विदधद्विश्वस्य मिषतो भसी भूर्यानन्दमसौ राजायता भूर्वमकल्पयते निरञ्जप्रदेशान्तरिक्षमतो शुभः प्रकृतिर्यागं रजस्वहान्तरिक्षे विरोधसी नागस्तधापो वर्णः पुरात्मकमर्जनः पुनन्दुतस्य भक्ते भुवनस्य भोक्ता येन पुण्यकृतान् भोगान् येन भृत्योर्हिरण्मयम् या वा पृथिव्योर्हिरण्मयगं सद्गश्विदगं सुवः सुवः सगं निषादे आध्रज्वलति ज्योतिरहमस्मि ज्योतिज्वलति ब्रह्माहमस्मि यो हवस्विदायना तदोरार्तिरदाय तदस्तभुर्णार्णवः समुद्रादरिणमादरिसंवत्सरो अदायता अहोरात्राणि विदधद्विश्वस्य मिषतो भसी ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಭರತನಾಟ್ಯದ ಸೇವೆ ಮಾಡಲಿಕ್ಕಾಗಿ ಕುಮಾರಿ ರೇಖಾ ಲಕ್ಷ್ಮೀನಾರಾಯಣ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರೋಣ. ಲಕ್ಷ್ಮೀನಾರಾಯಣ ಅಂದರೆ ತಂದೆ ಹೆಸರು,
ಕುಮಾರಿ ರೇಖಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಭರತನಾಟ್ಯ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಬೆಳಗಿನ ಕಾರ್ಯಕ್ರಮದಲ್ಲೂ ಪ್ರಾರ್ಥನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸಂಗೀತ, ಕುಮಾರಿ ಸಂಗೀತವನ್ನು ಹಾಡ್ತಾಳೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಮಾಡ್ತಿದ್ದಾಳೆ. ಭರತನಾಟ್ಯವನ್ನ ತನ್ನ ಉಸಿರಾಗಿಟ್ಟುಕೊಂಡು ತಾನು ಹೆಚ್ಚು ಜವಾಬ್ದಾರಿಯುತವಂತ ಸ್ಥಾನದಲ್ಲಿ ನಿಂತು ತನ್ನ ವಿದ್ಯಾಭ್ಯಾಸಕ್ಕೂ ಸಹಿತ ದ್ರೋಹ ಬಾರದಂತೆ ವಿದ್ಯಾಭ್ಯಾಸವನ್ನು ಮಾಡ್ತಾ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಅದರಲ್ಲೂ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸುವಂತಹ ಒಂದು ವಿಶೇಷವಾದ ಕಲೆ ಅಂದ್ರೆ ಅದು ಭರತನಾಟ್ಯ. ಅಂತಹ ಭರತನಾಟ್ಯವನ್ನು ಸಹಿತ ತನ್ನ ಸೇವೆಯನ್ನ ದೇವಾಲಯಗಳಲ್ಲಿ, ಆಶ್ರಮಗಳಲ್ಲಿ, ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ಒಳ್ಳೆ ಪ್ರದರ್ಶನವನ್ನು ಕೊಡ್ತಿದ್ದಾಳೆ. ಬನ್ನಿ ಆ ವಿಶೇಷವಾದ ಕಾರ್ಯಕ್ರಮವನ್ನ ನಾವು ಸಹಿತ ನೋಡೋಣ.
శుభము సాహిత్య శుభము శుభము సంగీత విధులకు శుభము శుభము నాట్యాలు మారులకు శుభము శుభము సర్వజనానికి శుభము శుభము నాట్యాలు మారులకు శుభము శుభము సర్వజనానికి బ్రహ్మాంజలి తాండవను దివ్యాంజలి లాస్య కేళనాలకు బ్రహ్మాంజలి लाभाय चन्द्रार्धकृतशेखरान् वन्दे वाञ्छितलाभाय चन्द्रार्धकृतशेखरान् वृषारूढां शूलधरां शैलपुत्री यशस्विनी शैलपुत्री यशस्विनी दधानाकरपद्माभ्याम् अक्षमालाकमण्डलु दधानाकरपद्माभ्याम् अक्षमालाकमण्डलु देवी प्रसीदतु मयि ब्रह्मचारिण्यनुत्तमा ब्रह्मचारिण्य
जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ನೋಡುತ್ತಿದ್ದೀರಿ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ನವರಾತ್ರಿ ಮಹೋತ್ಸವ ಬಹಳ ಅದ್ದೂರಿತವಾಗಿ ನಡೀತಾ ಇದೆ. ನವರಾತ್ರಿ ಉತ್ಸವ ನಡೀತಿರ್ತಕ್ಕಂಥ ಈ ಶುಭ ಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ವೇದ ಪಂಡಿತರು, ಆಗಮಿಕರು, ಸಾಕಷ್ಟು ಜನ ಋತ್ವಿಜರೊಂದಿಗೆ ನಡೀತಿರ್ತಕ್ಕಂಥ ನವರಾತ್ರಿಯ ವೈಭವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಾ, ಚಂಡಿಕಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವಂಥ ಈ ಒಂದು ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಒಳ್ಳೇದಾಗಲಿ, ಶುಭವಾಗಲಿ. ತಾವೆಲ್ಲರೂ ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೇವಿನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಋತ್ವಿಜರನ್ನ, ಬ್ರಾಹ್ಮಣೋತ್ತಮರನ್ನ, ವೇದ ಪಂಡಿತರನ್ನ ಆಶೀರ್ವಾದ ಅಂದ್ರೆ ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಬಹಳ ವಿಶೇಷ. ಯಾವ ಪ್ರಾಂತ್ಯದಲ್ಲಿ, ಯಾವ ದೇಶದಲ್ಲಿ, ಯಾವ ಸ್ಥಾನಮಾನಗಳಲ್ಲಿ ವಿಶೇಷವಾಗಿ ಋತ್ವಿಜರು, ವೇದ ಪಂಡಿತರು, ಬ್ರಾಹ್ಮಣೋತ್ತಮರು ವೇದ ಮಂತ್ರಗಳನ್ನು ನಿರಂತರವಾಗಿ ಪಠಿಸ್ತಿರ್ತಾರೋ ಆ ಸಾನ್ನಿಧ್ಯದಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತೆ. ಅಂತಹ ಶಕ್ತಿ, ಅಂತಹ ಒಂದು ವಿಶೇಷತೆ ಬ್ರಾಹ್ಮಣೋತ್ತಮರಿಂದ ಆಶೀರ್ವಾದ ಪಡಿತಕ್ಕಂಥದ್ದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರತಿಯೊಬ್ಬರು ಮಾಡಲೇಬೇಕು. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ತಾಯಿನ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕಾರ್ಯಕ್ರಮ ನೋಡ್ತಕ್ಕಂಥದ್ದು ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಮಹರ್ಷಿ ಮಂದಿರದಲ್ಲಿ ನವರಾತ್ರಿ ವೈಭೋಗ ಬಹಳ ವಿಶೇಷವಾಗಿ ನಡೀತಾ ಇದೆ. ದೇವಿನ ಪ್ರಾರ್ಥನೆ ಮಾಡೋಣ, ತಾಯಿ ಆಶೀರ್ವಾದ ಪಡೆಯೋಣ. ಅಂಬಾ ಸರ್ವೋಜಹಸ್ತೆ ತಪರತರಾಗುತಿಕರಿಂದಮಾಲ್ಯಶೋಭೇನ್ ಭಗವತಿ ಹೇವಲ್ಲತೆ ಮನೋಜ್ಞೆ ಮನೋ ತ್ರಿಭುವನ ಭೂತಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೀತಿಗಿಂ ದೇವೀ ನಮಾಂ ನಿಶ್ಚಿತವಲ್ಲಭಾಂ.
विशेषेण विशिष्टायाम् अस्यां शुभदितो गणपतिं भवामहे कविं कवीनामुपमश्रमस्तवम् ज्येष्ठराजं ब्रह्मणां ब्रह्मणस्पदानश्रवणोतिभिस्सेदसाधनम् विद्महे वक्रतुण्डाय धीमहि तन्नो दन्ते प्रचोदयात्। एकदन्ताय नमः एकदन्ताय नमः निवेदयामि ताम्बूलं समर्पयामि सुवर्णपुष्पदक्षिणां समर्पयामि कर्पूरमङ्गलनीराजनं दर्शयामि। ॐ नमो गणपतये नमस्ते स्वलम्बोदराय एकदन्ताय विश्वविनाशाय देवताय देवानमोत्तये नमो वर्णं चतुर्भुजं प्रसन्नवदनं ध्याये सर्वविघ्नोपशान्तये। हरि ओम दर्शने श्री गोविंद 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 अस्य श्री भगवतः महापुरुषस्य श्री विष्णोराज्ञया प्रवर्तमानस्य अद्य ब्रह्मणः द्वितीयवराब्धे श्री श्वेतवराहकल्पे वैवस्वतमन्वन्तरे कलियुगे प्रथमपादे गर्भोद्गीते भारतवर्षे भरतखण्डे शताब्दे हेयोः दक्षिणे भारते अस्मिन् वर्तमाने नवहार्ये प्रभवादि षट्संवत्सराणां मध्ये श्रीमते श्रीप्लवनामसंवत्सरे दक्षिणायने शरदृतौ आश्वयुजमासे शुक्लपक्षे प्रथमविद्यायां शुभदिनो वासरस्तु बृहस्पतिवासरयुक्तायां चित्तानक्षत्रेद्वायां शुभनक्षत्र शुभयोग शुभकर्ण एवं गुण विशेषण विशिष्टायाम् अस्यां शुभदिनौ श्री भगवताज्ञया श्री भगवान् परमेश्वर प्रीत्यर्थम् अस्य श्रीचण्डीकवचस्य ब्रह्मा ऋषिः अष्टोच्छन्दः चामुण्डा देवता अङ्गन्यासोक्तमातरो बीजम्
दिग्बन्धदेवतास्तत्त्वम् श्रीजगदम्बा प्रीत्यर्थे सप्तशते पाठाङ्गजपे विनियोगः। ॐ नमश्चण्डिकायै। ॐ मार्कण्डेयमुवाच ॐ यद्गुह्यम् परमम् लोके सर्वरक्षाकरम् नृणाम् यन्न कस्यचिदाख्यातम् तन्मे ब्रूहि पितामह। ब्रह्मोवाच अस्ति गुह्यतमम् विप्रा सर्वभूतोपकारकम् देव्यास्तु कवचम् पुण्यम् तच्छृणुष्व महामुने। प्रथमम् शैलपुत्री द्वितीयम् ब्रह्मचारिणी तृतीयम् चन्द्रघण्टेरे कूष्माण्डेति चतुर्थकम् पञ्चमम् स्कन्दमालेरे षष्ठम् कात्यायनीति च सप्तमम् कालरात्रिश्च महागौरेति चाष्टमम् नवमम् सिद्धिदात्री च नवदुर्गाः प्रकीर्तिताः। उक्तान्येतानि नामानि ब्रह्मणैव महात्मना अग्निना दह्यमानस्तु शत्रुमध्ये गतोरणे विषमे दुर्गमे चैव भयार्ताश्च रणम् गताः न तेषाम् जायते किञ्चिदशुभम् रणसङ्कटे नापदम् तस्य पश्यामि शोकदुःखभयम् न हि यैस्तु भक्त्या स्मृता नूनम् तेषाम् सिद्धिः प्रजायते। प्रेतसंस्थातु चामुण्डा वाराही महिषासना ऐन्द्री गजसमारूढा वैष्णवी गरुडासना माहेश्वरे वृषारूढा कौमारे शिखिवाहना ब्राह्मी हंससमारूढा सर्वाभरणभूषिता नानाभरणशोभाढ्या नानारत्नोपशोभिता दृश्यन्ते रथमारूढा देव्यः क्रोधसमाकुलाः शङ्खम् चक्रम् गदाम् शक्तिम् हलम् च मुसलायुधम् केटकम् तोमरम् चैव परशुम् पाशमेव च कुन्तायुधम् त्रिशूलम् च शार्ङ्गमायुधमुत्तमम् नन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि कृष्णनुते भगवतीशेषिति कण्ठकुटुम्बिनि भूरिकुटुम्बिनि भूरिकृते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि शैलसुते प्रियवासिनि हासरते शिखरि शिरोमणि तुङ्गरिमालय शृङ्गनिजालय मध्यगते मधुमधुरे मधुकैटभगञ्जिनि कैटभगञ्जिनि रासरते जय जय हे महिषासुरमर्दिनि रम्यकपर्दिनि शैलसुते शतखण्ड
विकुण्डितरुण्डविकुण्डितशुण्डगजाधिपते त्रिभुगजदण्डविदारण चण्ड पराक्रमशुण्ड मृगाधिपते निजभुज दण्ड निपातित खण्ड विपातित मुण्डभटाधिपते जय जय हे महिषासुरमर्दिनि रम्यकपर्दिनि शैलसुते। पुष्पादिना स्वर्गः तवे भक्तिं कृणमावाति रूपादिकन्ते अग्नि अग्निमनसा गृणानास्माकं भोक्तविकापूर्णाम् लोकनाथिपत्न्याः विक्रमस्यमेण परमात्मस्यात् तमः परिशक्ति दुर्भाग्यस्वानाम् अतिदुरिताप्तिभिः विद्महे कन्याकुमारी धीमहि तन्नो दुर्गे प्रचोदयात्। ಗುರು ಎಂಬತಕ್ಕಂತಹ ಪದದಲ್ಲಿ ಸಾಕಷ್ಟು ಶಕ್ತಿ ಇರುವುದರಿಂದ ಪ್ರತಿಯೊಬ್ಬರು ಬೆಳಗಿನ ಈ ಶುಭ ಮುಂಜಾನೆ ಎಂದು ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುವಾರದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ, ಭಗವತ್ ಸಂಕಲ್ಪ ಶೀಘ್ರವಾಗಲಿ. ಜೊತೆಗೆ ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀರಿ, ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನಡೆಯುತ್ತಿದ್ದೀರಿ, ವಿದ್ಯಾರ್ಥಿಗಳಿಗಂತೂ ಈಗ ಒಂದು ಸಂತಸದ ಸುದ್ದಿ ಇದೆ. ಯಾಕೆಂದ್ರೆ ಶ್ರಮಪಟ್ಟಷ್ಟು ಲಾಭವಿದೆ. ಈ ರಹಸ್ಯ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಓದಿನ ಕಡೆ ಒಂದಷ್ಟು ಗಮನ ಕೊಟ್ರೆ ಅದಕ್ಕಿಂತ ಮತ್ತೊಂದು ಲಾಭವಿಲ್ಲ. ಯಾಕೆಂದ್ರೆ ನೀವು ಎಷ್ಟು ಓದ್ತೀರಿ, ಎಷ್ಟು ಜ್ಞಾನವಂತರಾಗ್ತೀರಿ, ಎಷ್ಟು ಬುದ್ಧಿವಂತರಾಗ್ತೀರಿ, ಅದು ನಿಮ್ಮ ಜೀವನವೆಲ್ಲ ನಿಮ್ಮನ್ನ ಕೈ ಹಿಡಿದು ನಡೆಸುವಂತದ್ದಾಗತ್ತೆ. ಆದರೆ ವಿದ್ಯೆ ಎಂಬತಕ್ಕಂಥದ್ದಿಲ್ದಿರಿದ್ರೆ ಅಲ್ಲಿ ಆ ಮೂರ್ಖತನವನ್ನು ನಾವು ಪ್ರದರ್ಶನ ಮಾಡಿಬಿಟ್ರೆ ಮುಂದೆ ಪ್ರತಿದಿನವೂ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಜೀವನ, ವಿದ್ಯಾರ್ಥಿ ಎಂಬತಕ್ಕಂತಹ ಬದುಕು ಎಷ್ಟು ಸುಂದರ ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ. ಯಾಕೆಂದ್ರೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ತಮ್ಮ ಶ್ರಮವನ್ನ ತಮಗೆ ಬೇಕು ಬೇಡ ಎಲ್ಲವನ್ನು ಸಹಿತ ನಿಭಾಯಿಸುವಂತ ಶಕ್ತಿ ತಂದೆ ತಾಯಿ ಊಟ ಉಪಚಾರ ಮಾಡ್ತಾರೋ ಬಿಡ್ತಾರೋ, ಅಥವಾ ಅವ್ರಿಗೆ ಬೇಕಾದಂತಹ ಸುಖ ಸಂತೋಷದ ಬಗ್ಗೆ ಚಿಂತನೆ ಮಾಡ್ತಾರೋ ಇಲ್ವೋ, ಅಥವಾ ಅವರು ಕಣ್ಣಿಗೆ ನೋಡಿದಂತಹ ಸಮವಸ್ತ್ರಗಳನ್ನ, ಅಥವಾ ಬೇಕಾಗಿರತಕ್ಕಂಥ ವಸ್ತ್ರಗಳನ್ನ, ಅಥವಾ ಅವ್ರಿಗೆ ಬೇಕಾಗಿರುವಂತಹ ಒಂದು ಜೀವನವನ್ನ ಕಲ್ಪನೆ ಮಾತ್ರ, ಬರೀ ಕನಸಲ್ಲಿ ಮಾತ್ರ ಅದನ್ನ ಅವರು ಸ್ವಂತವಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋಲ್ಲ. ಯಾಕೆಂದ್ರೆ ಅಲ್ಲೆಲ್ಲ ನಾವು ವಿನಿಯೋಗ ಮಾಡುವಂತಹ ಹಣವನ್ನ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಹಾಕೋಣ ಅಂತ. ಹಿಂದೆಲ್ಲ ಮಕ್ಕಳ ವಿದ್ಯಾಭ್ಯಾಸ ಹೇಗಪ್ಪ ಇತ್ತು ಅಂದ್ರೆ ಬರೀ ಒಂದು ಶಾಲೆ, ಮಕ್ಕಳು ಮನೆಗೆ ಬರುವಂತದ್ದಿತ್ತು. ಈಗ ಮಕ್ಕಳಿಗೆ ಟ್ಯೂಷನ್ ಕೊಡುವಂತದ್ದಿದೆ. ಜೊತೆಗೆ ಮಕ್ಕಳು ಬೇರೆ ಬೇರೆ ತರ ಯಾವ ಆಕ್ಟಿವಿಟಿ ಇರುತ್ತೋ, ಯಾವ ಕೋರ್ಸ್ ಇರುತ್ತೋ, ಯಾವುದರಲ್ಲಿ ಇರುತ್ತೋ, ಮತ್ತೆ ಹೇಗೋ ಒಂದರಲ್ಲಿ ಒಟ್ಟು ನಮ್ಮ ಮಕ್ಕಳು ಪ್ರಬುದ್ಧಮಾನಕ್ಕೆ ಬರಬೇಕು. ನಮ್ಮ ಮನೆ ಮಕ್ಕಳು ಪಕ್ಕದ ಮನೆ ಮಕ್ಕಳಿಗಿನ್ನ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ಈ ಮಟ್ಟದ ಚಿಂತನೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇದೆ. ಮನೆಗೆ ಸಾಮಾನ್ಯಕ್ಕೆ 2-3 ಜನ ಮಕ್ಕಳಿರುವಾಗ ಎಲ್ಲಾ ಮಕ್ಕಳನ್ನು ಒಂದು ಹಂತಕ್ಕೆ ನೋಡ್ತಿದ್ರು. ಈಗ ಮನೆಗೆ ಒಂದು ಮಗು ಆಗಿರುತ್ತೆ, ಒಂದೇ ಮಗು ಇರ್ತಕ್ಕಂಥದ್ದು. ಆ ಒಂದು ಮಗು ಬಗ್ಗೆ 100 ತರ ಕಲ್ಪನೆಗಳು, 1000 ತರ ಚಿಂತನೆ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಮಗುಗೆ ಆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಈ ವಿದ್ಯಾಭ್ಯಾಸ ಮಾಡಿಸ್ಬೇಕು. ಬೆಳಿಗ್ಗೆ 5:15 ಎಬ್ಸ್ಬಿಟ್ರೆ 5:30 ಸ್ವಿಮ್ಮಿಂಗ್ ಪೂಲ್ ಇಂದ ಶುರುವಾಗುತ್ತೆ. ಸ್ವಿಮ್ಮಿಂಗ್ ಕಲಿಸೋದಾಗ್ಲಿ, ಅಥವಾ ಟ್ಯೂಷನ್ ಕಲಿಸೋದಾಗ್ಲಿ, ಕರಾಟೆ ಕಲಿಸೋದಾಗ್ಲಿ, ಅಥವಾ ಡ್ಯಾನ್ಸು, ಸಂಗೀತ, 1-2 ಎಷ್ಟು ತರಹ ಇದೆಯೋ ಅಷ್ಟು ತರ ಚಿಂತನೆಗಳು ಮಾಡುವ ಶಕ್ತಿ ಭಗವಂತ ಅವರಿಗೆ ಕೊಡ್ತಿದ್ದಾನೆ. ಅಂದ್ರೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳಿಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರ ಚಿಂತನೆ ಏನಪ್ಪಾ ಅಂದ್ರೆ ನಿಮಗಾಗಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ,
ನಿಮ್ಮಿಂದ ನಮಗೆ ಅಪೇಕ್ಷೆ ಸಿಗ್ತಕ್ಕಂಥದ್ದು, ನಿಮ್ಮಿಂದ ನಾವು ಕೇಳುವಂತಹ ಒಂದೇ ಮಾತು ಏನಪ್ಪಾ ಅಂದ್ರೆ, ಈ ವರ್ಷದ ಕೊನೆಯಲ್ಲಿ ಬರ್ತಕ್ಕಂಥ ಮಾರ್ಕ್ಸ್ ಚೆನ್ನಾಗಿರ್ಬೇಕು, ಮಾರ್ಕ್ಸ್ ಬಗ್ಗೆ ಚಿಂತನೆ ಆಗ್ಬೇಕು. ಅದಷ್ಟನ್ನೇ ಅವ್ರ ಅಪೇಕ್ಷೆ ಪಡ್ತಕ್ಕಂಥದ್ದು. ತಂದೆ ತಾಯಿ ಅಪೇಕ್ಷೆ ಏನು ಮಕ್ಕಳ ಮೇಲೆ ಅಂದ್ರೆ, ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಮಾರ್ಕ್ಸ್ ಅಂದ್ರೆ ಎಲ್ಲೇ ಹೋದ್ರೂ ನಿಮ್ಮ ಮಗ ಚೆನ್ನಾಗಿ ಓದ್ತಿದ್ದಾನೆ ಎಂಬತಕ್ಕಂಥ ಒಂದು ಮಾತು. ಇದೊಂದು ಮಾತು ಬಂದ್ಬಿಟ್ರೆ ಸಾಕು. ಮನುಷ್ಯ 8 ಅವರ್ ದುಡಿತಕ್ಕಂಥವ್ರು 12 ಅವರ್ ಸರಿ, 12ರಿಂದ 16 ಅವರ್ ದುಡಿಯೋಕ್ಕೂ ಸರಿ. ಯಾಕೆಂದ್ರೆ ನನ್ನ ಮಗನ ಬಗ್ಗೆ ಒಳ್ಳೆ ಕಲ್ಪನೆ ಇದೆ, ನನ್ನ ಮಗಳ ಬಗ್ಗೆ ಒಳ್ಳೆ ಕಲ್ಪನೆ ಇದೆ ಅಂತ. ಅದಕ್ಕಾಗಿ ವಿದ್ಯಾರ್ಥಿಯ ಜೀವನ ಬಹಳ ಅಮೂಲ್ಯವಾದಂಥದ್ದು. ಅಂತಹ ವಿದ್ಯಾರ್ಥಿಗಳ ಬದುಕು ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಸ್ವಲ್ಪ ಶ್ರಮಿಸಿದ್ರೂ ಸಾಕಷ್ಟು ಫಲಾಫಲಗಳಿದೆ. ಹಿಂದಿನ ತರ ವಿದ್ಯಾಭ್ಯಾಸ ಅಲ್ಲ, ಈಗಿನ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಆ ಬದಲಾವಣೆ ನಿಮಗೆ ಸುಖ, ಸಂತೋಷ, ನೆಮ್ಮದಿಯುತವಾಗಿ ಬೇಕೆಂದು ಅಂತಕ್ಕಂತಹದ್ದು ನಿಮಗೆ ಯಾವ ರೀತಿ ಜೀವನವನ್ನು ಆಯ್ಕೆ ಮಾಡ್ಕೋಬೇಕೋ ಅದನ್ನ ಬಾಲ್ಯದಲ್ಲೇ ಆಯ್ಕೆ ಮಾಡ್ಕೊಳ್ಬಹುದು. ಅಂದ್ರೆ ಅಂತಹ ಒಂದು ವಿದ್ವತೆಗೆ ಇವತ್ತು ನಾವೆಲ್ಲರೂ ಮುಂದಿದ್ದೀವಿ. ಇವತ್ತಿಗೂ ಸಹಿತ ಎಷ್ಟೋ ಕುಟುಂಬಗಳಲ್ಲಿ ನೋಡಿ, ಮನೆಗಳಲ್ಲಿರ್ತಕ್ಕಂತಹ ಎಲ್ಲರೂ ಸಹಿತ ಮನೇಲೇ ಇರ್ತಾರೆ. ಹೊರಗಡೆ ಹೋಗಿ ದುಡಿತಕ್ಕಂಥವ್ರು ಒಬ್ಬರು ಇಬ್ಬರು ಆಗಿರ್ತಾರೆ. ಆ ಒಬ್ಬರ ದುಡಿಮೆನಲ್ಲಿ ಮಕ್ಕಳು ಅಷ್ಟೂ ಜನದ ಜೀವನ ನಡಿಬೇಕಾಗತ್ತೆ. ಆದ್ರೆ ಒಂದಷ್ಟು ಕಡೆ ಬದಲಾವಣೆನೂ ಇದೆ. ಮನೇಲಿರ್ತಕ್ಕಂಥವ್ರು ಎಲ್ಲರೂ ಸೀದಾ ಕೈ ಹಾಕಿ ಎಲ್ಲರೂ ಜೋಡಿಸಿ ಕೈ ಜೋಡಿಸುವಂಥದ್ದು, ಏನೋ ಸಂಪಾದನೆ ಮಾಡ್ಕೊಂಬಂದು ಎಲ್ಲರೂ ಒಂದು ಕಡೆ ಸೇರಿಸಿ ಮನೆ ಬಾಡಿಗೆ ಕಟ್ಟೋರೊಬ್ರು ಇರ್ತಾರೆ, ಮನೆಗೆ ಬೇಕಾದ ದವಸ ಧಾನ್ಯ ತರೋರೊಬ್ಬ ಆಗಿರ್ತಾರೆ, ವಾಟರ್ ಬಿಲ್ ಹಂಚ್ಕೊಳ್ಳೋರು ಇರ್ತಾರೆ, ಕರೆಂಟ್ ಬಿಲ್ ಹಂಚ್ಕೊಳ್ಳೋರು ಇರ್ತಾರೆ, ಅಥವಾ ಬೇರೆ ಬೇಕಾಗಿರ್ತಕ್ಕಂಥ ತರಕಾರಿ, ವೆಜಿಟೇಬಲ್ಸ್, ಹಣ್ಣು ಹಂಪಲು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅದರ ಮಧ್ಯದಲ್ಲಿ ಇನ್ನೊಂದು ತೀರ್ಮಾನ ಮಾಡ್ತಾರೆ. ಮನೆಗಳಲ್ಲಿ ಏನಾದ್ರು ಆ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬಗಳಿಗೆ ಅದಕ್ಕೆ ಪ್ರತ್ಯೇಕವಾಗಿ ಇಷ್ಟು ಮೌಲ್ಯ ಅಂತ ಹೇಳ್ತಾರೆ. ನಿಜಕ್ಕೂ ಕೆಲವರು ಮನೆಗಳಲ್ಲಿ ಲೆಕ್ಕಾಚಾರ ಬರೀತಾರೆ. ಆ ಲೆಕ್ಕಾಚಾರ ಬರೆಯೋದು ಬಹಳಷ್ಟು ಚೆನ್ನ. ಯಾಕೆಂದ್ರೆ ಈ ಲೆಕ್ಕಾಚಾರದ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ತಂದೆಯವರು, ನಾವು ಇರ್ತಕ್ಕಂಥದ್ದು ನಾವು 6 ಜನ ಆದ್ರೂ ಸಹಿತ 6 ಜನ ಹೆಣ್ಮಕ್ಳಾಗಿ ನಾನೊಬ್ಬ ಇದ್ರು ಯಾರೊಬ್ಬರಲ್ಲೂ ಸಹಿತ ಒಂದಿಸಕ್ಕೂ ಒಂದು ಲೆಕ್ಕಾಚಾರದಿಲ್ಲ. ಅದು ಏನು ಬೇಕು ಏನು ಬೇಡ ಆವಾಗ ತರೋದು, ಲಕ್ಷಣವಾಗಿ ಊಟ ಮಾಡೋದು, ಇಷ್ಟೇ ಪ್ರಪಂಚವಾಗಿತ್ತು. ಈ ಪ್ರಪಂಚ ಈ ತರಹ ಒಂದು ರಾಜ್ಯವನ್ನ, ಅಂದ್ರೆ ನಮ್ಮ ಕುಟುಂಬನೇ ಒಂದು ರಾಜ್ಯ. ಈ ಕುಟುಂಬದ ರಾಜ್ಯವನ್ನ ಹಿಂದಿನವರು ಅವರು ನಡೆಸಿದಂತ ರೀತಿ, ಅವರು ನಡ್ಕೊಂಡಂತ ರೀತಿ ಇತ್ತಲ್ಲ, ಅದನ್ನ ಇವತ್ತು ನಾವು ಯಾರೂ ಮಾಡ್ಲಿಕ್ಕಾಗಲ್ಲ. ಇವತ್ತು ನಮ್ಮ ಸಂಪಾದನೆ ಏನೇ ಇದ್ರೂ ನನ್ನ ಕುಟುಂಬವನ್ನ ನಾನು ಹೀಗೆ ನಿರ್ವಹಿಸಬೇಕು, ಇದೇ ಪ್ರಕಾರ ಆಗಬೇಕು ಅಂತ ಅನ್ಕೊಂಡ್ರೆ ಅದನ್ನ ಮಾಡ್ಲಿಕ್ಕಾಗಲ್ಲ. ಅವರು ಮಾಡಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಎಡಗಾಲಿನ ಸಣ್ಣದಂತ ಉಗುರಿನ ಧೂಳಿದೆಯಲ್ಲ, ಅದಕ್ಕೆ ಸರಿಸಮನ ನಾವು ಯಾರೂ ಅಲ್ಲ. ಅಂದ್ರೆ ಆ ಹಿರಿಯರ ಚಿಂತನೆ ಆ ತರ ಇತ್ತು. ಮಕ್ಕಳ ವಿದ್ಯಾಭ್ಯಾಸ ಏನು, ಅವಾಗಿನ ಫೀಸು ಅಷ್ಟೇ ಇತ್ತು. ಅವಾಗ ಅಷ್ಟು ಫೀಸ್ ಇರಲಿಲ್ಲ. ಮತ್ತು ಅವಾಗ ಸ್ಕಾಲರ್ಶಿಪ್ಸ್ ಅಂತ ಇತ್ತು, ಈಗಲೂ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಅದಕ್ಕೆ ಅಂತ ಶ್ರಮ ಇತ್ತು, ಓಡಾಡೋದಿತ್ತು. ಹಾಗೆ ಮಕ್ಕಳು ಓದ್ತಾರೆ ಅಂದ್ರೆ ಯಾರಾದ್ರೂ ಕೈ ಜೋಡಿಸಿ ನಾವು ಸಹಾಯ ಮಾಡ್ತೀವಿ ಮಕ್ಕಳಿಗೆ ಅಂತ ಮುಂದೆ ಬರೋರಿದ್ರು. ಇವತ್ತಿನ ದಿವಸ ಸಾಕಷ್ಟು ಜನ ಇದ್ದಾರೆ, ಆದ್ರೆ ಮಕ್ಕಳು ಓದೋರೇ ಇಲ್ಲ. ಮಕ್ಕಳು ಓದು ಹೇಗಾಗ್ಬಿಟ್ಟಿದೆ ಅಂದ್ರೆ, ಹಿಂದೆ ಬರೀ ಬುಕ್ಸ್ ಇತ್ತು, ಟ್ಯೂಷನ್ ಇತ್ತು, ಟೀಚರ್ ಏನ್ ಹೇಳ್ತಾರೆ ಅಥವಾ ಗುರುಗಳು ಏನ್ ಹೇಳ್ತಾರೆ, ಏನು ಹೋಮ್ವರ್ಕ್ ಕೊಡ್ತಾರೆ, ಅದಷ್ಟೇ ಪ್ರಪಂಚ ಆಗಿತ್ತು. ಈಗ ಅದನ್ನು ಮೀರಿರ್ತಕ್ಕಂತಹದ್ದು ಹಳಾದಿ ದರಿದ್ರ ಮೊಬೈಲ್ ಇದೆಯಲ್ಲ, ಇದರಲ್ಲಿ ಸಂಪೂರ್ಣ ನಮ್ಮ ಸಮಯವನ್ನ ಅಲ್ಲಿ ನಾವು ಕಳೆದು ಬಿಡ್ತೀವಿ. ಇದಕ್ಕೆ ತತ್ಪ್ರಮಾಣವಾಗಿ ಶಾಲೆಯಲ್ಲಿರ್ತಕ್ಕಂಥ ಗುರುಗಳು ಸಹಿತ ಮನೆಗಳಲ್ಲಿ ಏನ್ ಮಾಡ್ತೀರಿ, ಶಾಲೆಯಲ್ಲಿರ್ತಕ್ಕಂಥ ಗುರುಗಳು ಹೇಳುವಂಥದ್ದು ಏನಪ್ಪಾ ಅಂದ್ರೆ ಎಲ್ಲ ನೋಟ್ಸ್ ಅನ್ನ ಮೊಬೈಲ್ ಕಳಿಸ್ಬಿಡ್ತಾರೆ. ಮನೆಯಲ್ಲಿ ತಂದೆ ತಾಯಿ ಆದಂತಹವರು ಯಾಕಪ್ಪ ಇಷ್ಟೊಂದು ಮೊಬೈಲ್ ನೋಡ್ತೀರಿ ಅಂತ ಹೇಳಿದ್ರೆ, ಆಗ ನಾವು ಹೇಳುವಂತ ಒಂದೇ ಮಾತು, ನೋಡಿ ನೋಟ್ಸ್ ಇದೆ, ನಾವಿಲ್ಲಿ ನೋಡ್ತಾ ಇದೀವಿ, ಗುರುಗಳು ಈಗಷ್ಟೇ ಕಳಿಸಿದ್ದಾರೆ, ನಮ್ಮ ಟೀಚರ್ ಕಳಿಸಿದ್ದಾರೆ, ನಾವು ಅದನ್ನು ಬರೀಬೇಕು. ಆ ಸಣ್ಣದಾದಂತಹ ಎಳೆಯ ಕಣ್ಣ ಮೇಲೆ ಆ ಬೆಳಕಿನ ಕಿರಣಗಳು ಬಿದ್ದಾಗ ಆ ಮಕ್ಕಳ ಪರಿಸ್ಥಿತಿ ಏನು? ನಾಳೆ ಇವತ್ತಿನ ದಿವಸ ನಮ್ಮ ಇಷ್ಟು ವಯಸ್ಸಿಗೆನೆ ಚಿಕ್ಕ ಅಕ್ಷರಗಳು ಸರಿಯಾಗಿ ಕಾಣುವುದಿಲ್ಲ ಅಂತ ಒದ್ದಾಡ್ತಾ ಇರ್ತೀವಿ ನಾವು. ಅಂದ್ರೆ ನಮ್ಮ ಈ ವಯಸ್ಸಿಗೆ ನಾವೇನಾಗ ಮೊಬೈಲ್ ನೋಡಿಲ್ಲ, ನಮ್ಗೆ ಹೆಚ್ಚು ನಮಗೆ ಲ್ಯಾಪ್ಟಾಪ್ ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ, ಅಥವಾ ಮೊಬೈಲ್ ಅಂತೂ ಅಷ್ಟು ಹೆಚ್ಚು ನೋಡೇ ಇಲ್ಲ. ಅದು ಆ ಪ್ರಾರಂಭಿಕ ಮೊಬೈಲ್ ಬಂದದ್ದು ಜಾಮಿಟ್ರಿ ಬಾಕ್ಸ್ ಇಷ್ಟುದ್ದ ಇತ್ತು. ಅವಾಗ ಇಷ್ಟುದ್ದ ಮೊಬೈಲ್ ಅವಾಗ ಪ್ರಾರಂಭದ ದಿನಗಳಲ್ಲಿ ಎಲ್ಲ ಗೊತ್ತಿರೋ ವಿಚಾರವೇ. ನನಗದು ಅಂದ್ರು ನಿಮಗೆಲ್ಲ ಅದು ಹಳೆದಿರ್ಬೋದು. ಆದ್ರೂ ಆ ಒಂದು ಮೊಬೈಲ್ ಯಾರಾದ್ರೂ ಒಬ್ಬರು ಇಂಥದೊಂದು ಜಾಮಿಟ್ರಿ ಬಾಕ್ಸ್ ಇಟ್ಕೊಂಡಿದ್ರೆ ಮೊಬೈಲ್ ನ ಇಷ್ಟುದ್ದ ಜೋಬಿಲ್ ಇಟ್ಕೊಳ್ಳಲ್ಲ, ಅದನ್ನ 50 ಸತಿ ಈ ಕೈಯಿಂದ ಆ ಕೈ, ಆ ಕೈಯಿಂದ ಈ ಕೈ. ಯಾಕೆಂದ್ರೆ ಮೊಬೈಲ್ ಅವ್ರ ಹತ್ರ ಇರೋದಲ್ಲ, ನಾವು ಇದು ನೋಡೋದಷ್ಟೇ ಆನಂದ. ಅವಾಗ ನಮ್ಮ ಹತ್ರ ಮೊಬೈಲ್ ಇಲ್ಲ. ಹೀಗೆ ಇದೆಲ್ಲವನ್ನು ನೋಡಿದ್ರೆ ವಿದ್ಯಾರ್ಥಿಗಳ ಬದುಕು ಬಹಳ ಅಮೂಲ್ಯವಾದಂಥದ್ದು. ಅಂತಹ ವಿದ್ಯಾರ್ಥಿಗಳಿಗೆ ಮನೇಲಿರ್ತಕ್ಕಂಥ ಪೋಷಕರು, ಇನ್ನಾದ್ರೂ ಈಗೆಲ್ಲ ಕ್ಲಾಸಸ್ ಓಪನ್ ಆಯ್ತು, ಶಾಲೆಗಳು ಓಪನ್ ಆಯ್ತು, ನೀವು ಪ್ರತಿಯೊಬ್ಬ ಪೋಷಕರು ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿ. ಫಸ್ಟ್ ನಿಮ್ಮ ಆ ಮಕ್ಕಳು ಓದುವಂತ ಶಾಲೆಗಳಿಗೆ ಹೋಗಿ ಇನ್ನು ಈ ಮೊಬೈಲ್ ಕಳಿಸುವಂತ ನೋಟ್ಸ್ ಅನ್ನ ನಿಲ್ಲಿಸಿ, ಆದಷ್ಟು ಮೊಬೈಲ್ನ ಮಕ್ಕಳಿಂದ ಸ್ವಲ್ಪ ದೂರ ಇಡ್ಲಿಕ್ಕೆ ಅನುಕೂಲ ಮಾಡಿಕೊಡಿ. ನಮ್ಮ ಮಕ್ಕಳ ಕಣ್ಣಿನ ರಕ್ಷಣೆ ಮಾಡಿ. ಡಾಕ್ಟರ್ ಭುಜಂಗ ಶೆಟ್ಟಿ ಅವರು ಹೇಳ್ತಿದ್ರು, ಸಾಧ್ಯವಾದಷ್ಟು ಮಕ್ಕಳಿಗೆ ಮೊಬೈಲ್ ದೂರ ಇರಬೇಕು. ಆ ಕಣ್ಣು, ಎಳೆಯ ಕಣ್ಣುಗಳ ಮೇಲೆ ಆ ಕಿರಣಗಳು ಬಿದ್ದಾಗ, ಆ ಫೋರ್ಸ್ ಬಿದ್ದಾಗ, ಬಲವಂತದಿಂದ ನೋಡಬೇಕು ಎಂಬತಕ್ಕಂಥ ಹಂಬಲ ಬಂದಾಗ ತಲೆ ಬ್ರೈನ್ ಬಹಳ ಶಾರ್ಪ್ ಆಗಿರತಕ್ಕಂಥ ಬ್ರೈನು ಹಾಳಾಗೋಗ್ಬಿಡುತ್ತೆ. ಜೊತೆಗೆ ಆ ಕಣ್ಣುಗಳು ಬೇಗ ಹಾಳಾಗುತ್ತೆ. ಅದಕ್ಕೊಂದು ಗ್ಲಾಸ್ ಬರುತ್ತೆ. ಇವತ್ತು ಕಡಿಮೆ ಅಂತಕ್ಕಂಥದ್ದು, ನಾಳಿನ ಸ್ವಲ್ಪ ದೊಡ್ಡದು. ಆ ಮಕ್ಕಳ ವಯಸ್ಸಿಗೆ ಬಂದು ಮದುವೆ ಆಗುವಷ್ಟರೊಳಗೆ ಮುಂದಿರ್ತಕ್ಕಂಥವ್ರು ಯಾರು ಕಾಣಿಸೋದೇ ಇಲ್ಲ.
ಅವ್ರವ್ರ ಧರ್ಮಪತ್ನಿಯನ್ನು ಮುಟ್ಟಬೇಕು, ಅಥವಾ ಇನ್ನೊಬ್ಬರು ಮುಟ್ಟಬೇಕು, ಅಥವಾ ಇನ್ನೊಬ್ಬರನ್ನ ಮಾತಾಡಬೇಕು, ಮತ್ತೊಬ್ಬರು ಮಾತಾಡಬೇಕು, ಅವ್ರ ಹತ್ರ ಲೋಟ ನೀರು ತಗೋಬೇಕು, ಇವ್ರ ಹತ್ರ ಲೋಟ ನೀರು ತಗೋಬೇಕು, ಗೊತ್ತಾಗಲ್ಲ ಅಲ್ವಮ್ಮ? ಹೀಗೆ ತಾನೇ ಸತ್ಯ. ಯಾಕೆಂದ್ರೆ ಫುಡ್ಡಲ್ಲಿ ಶಕ್ತಿ ಇಲ್ಲ. ತೆಗೆದುಕೊಳ್ಳುವ ಎಣ್ಣೆಗಳು ಡೂಪ್ಲಿಕೇಟು, ದವಸ ಧಾನ್ಯಗಳಿಗೆ ಪಾಲಿಶು, ತರಕಾರಿಗಳಲ್ಲಿ ಕೆಮಿಕಲ್ಸು, ಎಲ್ಲವೂ ಸಹಿತ ಈ ತರಹ ವಿಷ ಪದಾರ್ಥಗಳನ್ನೇ ನಾವು ಆಹಾರವಾಗಿ ತೆಗೆದುಕೊಂಡ್ರೆ ನಮ್ಮ ಜೀವನದ ಗತಿ ಏನು? ಚೆನ್ನಾಗಿರ್ತಕ್ಕಂಥ ರಿಫೈಂಡ್ ಆಯಿಲ್ ಅಥವಾ ಕಡಲೆಕಾಯಿ ಎಣ್ಣೆನೋ ಅಥವಾ ಬೇಕಾಗಿರ್ತಕ್ಕಂಥದ್ದು ಎಣ್ಣೆ, ತುಪ್ಪ ಅಂತ ತೆಗೆದುಕೊಂಡ್ರೆ ಅಲ್ಲಿ ಮೋಸ ಹೋಗ್ತೀವಿ, ಎಣ್ಣೆ ಅಂತ ತೆಗೆದುಕೊಂಡ್ರೆ ಇಲ್ಲಿ ಮೋಸ ಹೋಗ್ತೀವಿ. ಒಂದು ಸತ್ಯಾಂಶ ಅಂತೂ ಇದೆ, ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರವೇ ಇದು. 1 ಕೆಜಿ ಕಡಲೆ ಬೀಜ ತೆಗೆದುಕೊಂಡ್ರೆ ಆ ಕಡಲೆ ಬೀಜದ ಬೆಲೆ ಎಷ್ಟಿದೆ, ಅದೇ 1 ಕೆಜಿ ಎಣ್ಣೆ ತಗೊಂಡ್ರೆ ಎಷ್ಟು ಬೆಲೆ ಆಗುತ್ತೆ? ಆ ಬೀಜದಿಂದ ಬರ್ತಕ್ಕಂಥ ಎಣ್ಣೆ ಅದನ್ನು ಹೇಗೆ ತೆಗೆದು ಆ ರೇಟಿಗೆ ಮಾರ್ಲಿಕ್ಕಾಗತ್ತೆ? ಈ ಚಿಂತನೆ ನಾವು ಯಾರೂ ಮಾಡಲ್ಲ. ನಮಗೇನಪ್ಪ ಅಂದ್ರೆ ಬೇರೆ ಬೇರೆ ವಿಚಾರಗಳಿಗೆಲ್ಲ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ. ಒಳ್ಳೆ ರೇಷ್ಮೆ ಸೀರೆ ಬೇಕು, ಒಳ್ಳೆ ಕಾಟನ್ ಶರ್ಟ್ ಬೇಕು, ಒಳ್ಳೆ ಪಂಚೆ ನನಗೆ ಬೇಕು, ಪಂಚೆಗಾಗಿ 2,000 ನಾನು ಕೊಡೋಕೆ ರೆಡಿ. ಆದರೆ ತಿನ್ನುವ ಊಟಕ್ಕೆ ಬೇಕಾಗಿರುವ ಎಣ್ಣೆ ಬಗ್ಗೆ ನಮ್ಮ ಚಿಂತನೆ ಇಲ್ಲ. ನಾನಿದ್ರೆ ತಾನು ಈ ಪಂಚೆ ಇರತಕ್ಕಂಥದ್ದು. ನನ್ನ ಆರೋಗ್ಯ ಹಾಳಾದ್ರೆ, ನನ್ನ ದೇಹದಲ್ಲಿ ಏನೋ ವ್ಯತ್ಯಾಸ ಆದ್ರೆ, ಅಥವಾ ನನಗೆ ಇನ್ನೇನೋ ಒಂದು ಸಮಸ್ಯೆ ಬಂದು ಕೂತ್ಕೊಂಡ್ರೆ ಈ ಪಂಚೆ ಏನು ಹಾಕೊಳ್ಳೋದು? ನಾನು 2,000 ರೂಪಾಯಿನ ಪಂಚೆ ತಗೊಂಡು ಬೀರೂಲಿ ಇಡಬೇಕು, ನಾಳೆ ದಿವಸ ಅದು ಇನ್ಯಾರಿಗೋ ಒಬ್ರಿಗೆ ವಿನಿಯೋಗ ಮಾಡಬೇಕು. ತಿನ್ನುವ ವಿಚಾರದಲ್ಲಿ ಯಾರೂ ಸಹಿತ ಕಾಂಪ್ರಮೈಸ್ ಮಾಡ್ಕೋಬೇಡಿ. ತಿನ್ನೋದು ಸ್ವಲ್ಪನೇ ಇರಲಿ, ಚೆನ್ನಾಗಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ಳೋಣ. ಹಾಗೆ ಆಹಾರದ ಮಳಿಗೆಗಳಲ್ಲಿ ಮಾರ್ತಕ್ಕಂಥವ್ರು ಸಹಿತ 10 ರೂಪಾಯಿ ಜಾಸ್ತಿ ಆಗಲಿ, ಕೊಡೋದನ್ನ ಸ್ವಲ್ಪ ಕೊಡಿ, 10 ರೂಪಾಯಿ ಜಾಸ್ತಿ ಇರಲಿ, ಆರೋಗ್ಯಕರವಾದ ಪದಾರ್ಥ ಕೊಡಿ. ಯಾಕೆಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೋಗಿ ತಿರುಗಿ ಈ ಕಡೆ ಊಟಕ್ಕೆ ಬಂದ್ಬಿಡ್ತು ನಮ್ಮ ಪರಿಸ್ಥಿತಿ. ಯಾಕೆಂದ್ರೆ ಎಲ್ಲವೂ ಚಿಂತನೆ ಹಾಗಾಗ್ಬಿಟ್ಟಿದೆ. ಬೆಳಗಿನ ಕಾರ್ಯಕ್ರಮ ಈಗಲೇ ತಾಯಂದ್ರಿಗೆ ಗೊತ್ತಾಗೋದು. ಮನೆಗೆ 100 ರೂಪಾಯಿಗೋ 60 ರೂಪಾಯಿಗೋ 70 ರೂಪಾಯಿಗೋ ಅಲ್ಲಿ 10 ರೂಪಾಯಿ ಕಡಿಮೆ ಕೊಡ್ತಾರೆ ಒಂದು ಆಯಿಲ್ ಪಾಕೆಟ್ ಅಂತ ನಾವು ತಗೊಂಬಂದ್ರೆ, ಆ ಆಯಿಲ್ ಒಳಗೆ ಏನಿರುತ್ತೆ ಅಂತಕ್ಕಂಥದ್ದನ್ನ ನಾವು ಚಿಂತನೆ ಮಾಡ್ಬೇಕಲ್ವಾ? ನಾವು ಯಾರೂ ಚಿಂತನೆ ಮಾಡ್ತೀರಾ? ಯಾವುದೋ ಸಿಕ್ಕಿದೊಂದು ಆಯಿಲ್ ತಂದು ಅಡಿಗೆ ಮನೆಗೆ ಹಾಕ್ಬಿಟ್ಟು ಲಕ್ಷಣವ ಚಿತ್ರಾನ್ನೋ ಪುಳಿಯೋಗರೆನೋ ಮೊಸರನ್ನೋ ಏನೋ ಒಂದು ಮಾಡಿಬಿಟ್ರೆ, ಅದನ್ನು ತಿಂದು ಆರೋಗ್ಯ ಕೆಟ್ಟರೆ ಪುನಃ ನೀವೇ ತಾನೇ ಹಾಸ್ಪಿಟ್ಲ್ಗೆ ಹೋಗೋದು. ನಾವು ಗಟ್ಟಿಯಾಗಿದ್ರೆ 10 ರೇಷ್ಮೆ ಸೀರೆ ಮನೆಗೆ ಬರುತ್ತೆ. ನಾವೇ ಜೀವನದಲ್ಲಿ ಒಂಥರ ಮೂಲೆ ಸೇರ್ಕೊಂಡ್ಬಿಟ್ರೆ ಇನ್ನು ದುಡಿಯೋದಲ್ಲಿ ಸಂಪಾದನೆ ಮಾಡೋದಲ್ಲಿ ಈಗಾಗಲೇ BP, ಶುಗರು, ಲಿವರ್ದು, ಕಿಡ್ನಿದು 1-2 ರೋಗ ರುಜಿನಗಳು. ಹಿಂದೆಲ್ಲ ಇದು ಯಾವುದು ಗೊತ್ತೇ ಇರಲಿಲ್ಲ, ಆದರೆ ಇವತ್ತೆಲ್ಲವೂ ಇದೆ. ಇವತ್ತಿಗೂ ನಿಮ್ಮ ಮನೆಗಳಲ್ಲಿರ್ತಕ್ಕಂತಹ ನಿಮ್ಮ ಅತ್ತೆ ಮಾವ ಅಥವಾ ಇನ್ನೂ ಹಿರಿಯರಿದ್ರೆ ಅವರು ಲಕ್ಷಣವಾಗಿ ಓಡಾಡ್ಕೊಂಡು ಬಚ್ಚಲ ಮನೆಗೂ ರೂಮ್ಗೂ ಹಾಲ್ಗೂ ಓಡಾಡ್ಕೊಂಡು ಇನ್ನು ಸಾಯಂಕಾಲ ಒಂದಿಷ್ಟು ವಾಕಿಂಗ್ ಮಾಡ್ತಾ ಯಾವ್ದಾದ್ರು ದೇವಸ್ಥಾನ ಸಿಕ್ಕರೆ ರಾಮ ಕೃಷ್ಣ ಅಂತ ಇದ್ದಾರೆ. ಆದರೆ ಮನೆಗೆ ದುಡಿದು ತರತಕ್ಕಂತಹ ನಿಮ್ಮ ಮನೆಯವರ ಪರಿಸ್ಥಿತಿ ನೋಡಿ. ಆಫೀಸಿಂದ ಮನೆಗೆ ಬಂದ ತಕ್ಷಣ ಚೇರ್ ಮೇಲೆ ಕುತ್ಕೊಂಡ್ರೆ ಅಬ್ಬಾ ಸಾಕಪ್ಪ, ನಾನು ಯಾರೂ ಮಾತಾಡಬೇಡಿ 1 ಅವರ್ ನಾನು ಮಾತಾಡಬಾರ್ದು. 1 ಅವರ್ ಮಕ್ಕಳು ಮರಿ ಹೆಂಡತಿ ಯಾರೂ ಹತ್ರ ಬರಬಾರ್ದು. ಯಾಕೆಂದ್ರೆ ಆಯಾಸ ಅಷ್ಟಿರುತ್ತೆ, ದೇಹಕ್ಕಾಗಿರೋ ನೋವು, ಮನಸ್ಸಿಗಾಗಿರೋ ನೋವು. ಯಾಕೆ ಬರ್ತಿದೆ ಇದು? ಮನೇಲಿರ್ತಕ್ಕಂಥ ಹಿರಿಯರು ಲಕ್ಷಣವಾಗಿ ಓಡಾಡ್ತಾ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ನಾವು ದುಡಿದು ಮನೆಗೆ ಹೋದ ತಕ್ಷಣ ಸಾಯಂಕಾಲ 4 ಗಂಟೆಗೋ 5 ಗಂಟೆಗೋ ಅಥವಾ 6 ಗಂಟೆಗೆ ಮನೆಗೆ ಹೋದ್ರೆ ಆಯಾಸ, ಚೇರ್ ಮೇಲೆ ಕೂತ್ಕೊಂಡ್ರೆ ಯಾರು ಹತ್ರ ಬರಬಾರ್ದು, ಮಾತಾಡಬಾರ್ದು. ಇದು ನಮ್ಮ ಪರಿಸ್ಥಿತಿ. ಊಟ ಉಪಚಾರ ಇರಲಿ, ವಿದ್ಯಾರ್ಥಿಗಳ ಬದುಕಿರಲಿ, ಎಲ್ಲಾ ಕಡೆಯಿಂದಲೂ ದಾರಿ ತಪ್ತಾ ಇದೀವಿ ನಾವು ಅಡ್ವಾನ್ಸ್. ನಾವೆಲ್ಲ ಒಂಥರ ಅಭಿವೃದ್ಧಿ ಹೇಳ್ತಾರಲ್ಲ, ದೊಡ್ಡವರು ಹೇಳ್ತಾರೆ ಅಭಿವೃದ್ಧಿಯ ಪಥದಲ್ಲಿ ನಾವಿದ್ದೇವೆ ಅಂತ. ಇದು ಅಭಿವೃದ್ಧಿಯ ಪಥ ಅಲ್ಲ, ಸಂಪೂರ್ಣವಾಗಿ ಅಧೋಗತಿ ಆಗೋಗ್ತಾ ಇದ್ದೀವಿ ನಾವು. ಹಾಗಾಗಿ ಇಲ್ಲಿ ಯಾವುದು ಎಷ್ಟು ಬೇಕು, ಏನ್ ಬೇಕು, ಯಾವುದು ಸರಿ, ಯಾವುದು ತಪ್ಪು, ನಮ್ಮ ಮುಂದಿನ ಬದುಕು, ನಮ್ಮ ಆಯುಷ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾವೆಲ್ಲರೂ ಒಂದು ಕಡೆ ಕಡಿವಾಣ ಹಾಕ್ತಿದೀವ, ನಮ್ಮ ಆರೋಗ್ಯದ ಕಡೆ ಇರಲಿ, ಎಲ್ಲವನ್ನು ಸಹಿತ ನಾವು ಚಿಂತನೆ ಮಾಡಬೇಕಾಗಿದೆ. ಏನ್ ಮಾಡ್ತೀವೋ ಬಿಡ್ತೀವೋ, ಮಕ್ಕಳ ಕೈಯಿಂದ ಮೊಬೈಲ್ ಅಂತೂ ಖಂಡಿತ ನೀವು ಸ್ವಲ್ಪ ದೂರ ಮಾಡದಿರ ಇದ್ರೆ, ಇವತ್ತಿನ ಒಂದು ಎಲ್ಲ ಅಧ್ಯಯನದ ಪ್ರಕಾರ ಮಕ್ಕಳು ತುಂಬಾ ದಾರಿ ತಪ್ತಾ ಇರತಕ್ಕಂಥದ್ದು, ಅವರ ಜೀವನ ಹಾಳಾಗ್ತಾ ಇರತಕ್ಕಂಥದ್ದು, ನೋಡಬಾರ್ದನ್ನು ನೋಡಿ ಅವರ ಜೀವನಗಳನ್ನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಆ ಬಾಲ್ಯದಲ್ಲೇ ಆ ಒಂದು ಹುಚ್ಚುತನದ ಅವರ ಮನಸ್ಥಿತಿ ಹಾಳಾಗಿ ನಾಳೆ ದಿವಸ ಮಕ್ಕಳು ಕೈ ಸಿಗದಂಗೆ ಆಗ್ಬಿಡ್ತಾರೆ. ಇದಂತೂ ಸತ್ಯ. ಪ್ರತಿಯೊಬ್ಬ ಪೋಷಕರು ನಿಮ್ಮ ಮಕ್ಕಳಿಂದ ಮೊಬೈಲ್ಗಳನ್ನು ದೂರ ಮಾಡಿ, ಪ್ರತಿಯೊಬ್ಬ ಪೋಷಕರು ಶಾಲಾ ಕಾಲೇಜುಗಳು ಬನ್ನಿ, ಇನ್ನು ಮೇಲೆ ಮೊಬೈಲ್ ಕಳಿಸುವಂತ ನೋಟ್ಸ್ ಅನ್ನು ನಿಲ್ಲಿಸಿ, ಇಲ್ಲೇ ನಮ್ಮ ಮಕ್ಕಳು ಎಷ್ಟು ಕಲ್ತ್ರೆ ಅಷ್ಟೇ ಸಾಕು, ಇಲ್ಲೇ ಪಾಠ ಪ್ರವಚನ ಮಾಡಿ, ತಿಂಗಳಾದ್ರೆ ಸಂಬಳ ಕೊಡ್ತೀವಿ, ತಿಂಗಳಾದ್ರೆ ನಾವು ಫೀಸ್ ಕಟ್ತೀವಿ, ಮಕ್ಕಳಿಗೆ ನೋಟ್ಸ್ ಅಂತ ಮಾಡಿ ಮನೇಲಿ ಕೂತ್ಕೊಂಡು ಯಾಕಿಂತ ಕೆಲಸ ಮಾಡ್ತೀರಿ? ಮೊದಲು ಗುರು ಅಂದ್ರೆ ಕೈ ಎತ್ತಿ ಮುಗಿಬೇಕಾಗಿತ್ತು, ಇವತ್ತು ಗುರುಗಳು ಅಂದ್ರೆ ಭಯಪಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಪುನಃ ಆ ಹಳೆಯ ಶೈಲಿಯನ್ನು ನಾವು ತಂದ್ರೆ ಜೀವನದ ಮೌಲ್ಯ ಬಹಳ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ.